ನಾವು ನೀವು ಎಲ್ಲರೂ ಒಟ್ಟಿಗೆ ಅಷ್ಟೇ ಇದ್ರ ಬಗ್ಗೆ ಚರ್ಚೆ ಮಾಡೋಣ. ನಡಿಬಾರ್ದು ನಡೆದಂತ ಸಂಗತಿಗಳ ಬಗ್ಗೆ ಸಭೆ ಚರ್ಚೆ ಮಾಡಿದ್ದೆ. ಜಿಲ್ಲಾ ಆಸ್ಪತ್ರೆಗೆ ಸಂಬಂಧಪಟ್ಟಂತೆ ಚರ್ಚೆ ಮಾಡೋಣ ಬೇರೆ. ಆದ್ರೆ ಒಟ್ಟು ಅಲ್ಲಿನ ಒಟ್ಟು ಪರಿಸ್ಥಿತಿ ಬಗ್ಗೆ ನಾವು ಚರ್ಚೆ ಮಾಡೋಕ್ಕೋಸ್ಕರ ಮಿನಿಸ್ಟರ್ ಜೊತೆ ಚರ್ಚೆ ಮಾಡಬೇಕು ಅಂತ ಹೇಳಿ. ಯಾಕಂದ್ರೆ ಅದಕ್ಕೊಂದು ಕಮಿಟಿನೇ ಇಲ್ಲ ಸರ್. ಇನ್ನು ಇದನ್ನ ನಾನು ಚರ್ಚೆ ಮಾಡಿ ಕಮಿಟಿನೇ ಇಲ್ಲದೆ ನೀವು ಒಂದು ಇದನ್ನ ಮಾಡ್ತೀರ. ಯಾರು ಹೇಳೋರು ಕೇಳೋರು ಯಾರಿದ್ದಾರೆ ಅದಕ್ಕೆ? ನಾನೇ ಪ್ರಶ್ನೆ ಎತ್ತಿದ್ದದ್ದು ಇಲ್ಲ ಸರ್. ಮಾನ್ಯ ಅಧ್ಯಕ್ಷ ಬಹಳ ಉಪಯುಕ್ತವಾಗ ಸಾರ್ವಜನಿಕರ ಪರವಾಗಿರ್ತಕ್ಕಂಥದ್ದು. ಇದ್ರ ಬಗ್ಗೆ ನಾನು ಎಲ್ಲೇ ಕ್ವಶನ್ ಕೂಡ ಹಾಕಿದ್ದೆ ರೈಸ್ ಮಾಡಿದಾಗ ಇದು 2 ಕ್ವಶನ್. ಒಂದು ಮೆಡಿಕಲ್ ಶರಣ್ ಪ್ರಕಾಶ್ ಪಾಟೀಲ್ ಹೋಗುತ್ತೆ, ಒಂದು ದಿನೇಶ್ ಗುಂಡೂರಾವ್ ಅವ್ರಿಗೆ ಜಿಲ್ಲಾ ಆಸ್ಪತ್ರೆ ಹೋಗುತ್ತೆ ಸರ್. ಹಾಗಾಗಿ ತಾವು ಕೂಡ ಅವತ್ತು ಸಭೆಯಲ್ಲಿ ಇದ್ರಿ, ನಮ್ಮ ಕೌನ್ಸಿಲ್ ಅಲ್ಲಿ ಇದ್ರಿ. ನನ್ನ ಪ್ರಶ್ನೆಗೆ ಮಂತ್ರಿ ಅವ್ರು ಏನು ಉತ್ತರ ಹೇಳಿದ್ರು? ಈ ವರ್ಷ ಸಾರಿ ನಾನು ಇನ್ನೊಂದು ಕೇಳಿದೆ. ಅಡ್ಮಿನಿಸ್ಟ್ರೇಷನ್ ಆಫೀಸ್ ನಲ್ಲಿ ತರಬೇಕಂತ SP ಆಫೀಸು, DC ಆಫೀಸು, CO ಆಫೀಸ್ ಆ ಕಡೆ ಅಪೋಸಿಟ್, ಈ ಕಡೆಗೆ ಲೆಫ್ಟ್ ಸೈಡಿಗೆ ZP ಆಫೀಸ್. ಪ್ರೋಸೆಸ್ ಲಾಂಗ್ ಟರ್ಮ್, ತುಂಬಾ ಟೈಮ್ ತಗೊಳಕ್ಕೆ ಮೊದಲೇ. ಅದು ಅಲ್ಲಿರೋ ವ್ಯವಸ್ಥೆಗಳನ್ನ ಸರಿಪಡಿಸೋಕೆ ಯಾರು ಕೇಳ್ತಕ್ಕೇಳ? ಕಮಿಟಿನೇ ಇಲ್ಲ. ಸಿಮ್ಸಿಗೆ ಮುಂಚೆ ಒಂದು ಕಮಿಟಿ ಇತ್ತು, ಈಗ ಕಮಿಟಿ ಇದೆಯಾ? ಇಲ್ಲ. ಶರಣ್ ಪ್ರಕಾಶ್ಗೂ ಕೇಳಿದೆ, ಗುಂಡ್ರಾಯರಿಗೂ ಕೇಳಿದೆ. ನಾವು ಮೀಟಿಂಗ್ ಕೇಳಿದ್ರೆ ಮಾಹಿತಿ ಸರ್ಕಾರ ಪರವಾಗಿ ನಾನು ಹೇಳಿದ್ದೀನಿ, ಸರ್ಕಾರ ಉತ್ತರ ಕೊಟ್ಟಿದೆ. ಈ ವರ್ಷ ನೀವು ಹೇಳೋದು ಕರೆಕ್ಟ್. ಶಿವಮೊಗ್ಗ ಜಿಲ್ಲೆಯಲ್ಲಿ ಒಂದು ಜಿಲ್ಲೆ ಆಸ್ಪತ್ರೆ ಪ್ರತ್ಯೇಕ ಆಗಬೇಕು. ಈ ವರ್ಷ ಪ್ರಪೋಸಲ್ ಇಲ್ಲ, ಮುಂದಿನ ವರ್ಷಕ್ಕೆ ನೀವೇನ್ ಪ್ರಪೋಸಲ್ ಸರ್? ಒಂದು ಮಾತ್ರ ನನಗೆ ಈಗ ಎಲ್ಲರಿಗೂ ಅವಕಾಶ ಕೊಡ್ಬೇಕು ಸರ್ ತಾವು. ಸರ್ ಈಗ ನನಗೆ ಒಂದು ಡೌಟ್ ಏನಾಗ್ತಾ ಇದೆ ಅಂದ್ರೆ, ಎಲ್ಲ ಪ್ರಶ್ನೆಗಳಿಗೂ ಶಾಸಕರಿಗೆ ಕೊಡ್ಬೇಕಾದ್ರೆ ನಾವೆಲ್ಲ ಹೊರಗೆ ಹೋಗ್ಬೇಕಂದ್ರೆ ಹೋಗ್ತೀವಿ. ಅಲ್ಲಲ್ಲ, ಈ ಒಂದು ನನಗೆ ಕ್ಲಿಯರ್ ಮಾಡ್ರಿ. ಸಸ್ಪೆನ್ಷನ್ ರಿವೋಕ್ ಆಗಿದೆಯಾ ಅವ್ರಿಗೆ? ಈ ಮೀಟಿಂಗ್ ಬರಕ್ ಅವಕಾಶ ಇದೆಯಾ ಅವರಿಗೆ? ನಾವ್ ಏನೋ ಒಂದು ಪ್ರಶ್ನೆ ಕೇಳ್ತೀವಿ ಅಂದ್ರೆ ಏನ್ ಉತ್ತರ ಎಕ್ಸ್ಪೆಕ್ಟ್ ಮಾಡೋದಿಲ್ಲ. ಮೀಟಿಂಗ್ ನೋಟಿಸ್ ಬಂದಿಲ್ಲ ಅಂದ್ರೆ ಅಲ್ಲಲ್ಲ ಸರ್, ಯಾರ ಹತ್ರ ಮಾತಾಡ್ತಾ ಇದ್ದೀರಿ ನೀವು? ಯಾರ ಹತ್ರ ಮಾತಾಡ್ತಾ ಇದ್ದೀರಿ ನೀವು? ಯಾರ ಹತ್ರ ಮಾತಾಡ್ತೀರಿ? ಮಾನ್ಯ ಅಧ್ಯಕ್ಷರೇ, ಈ ರೀತಿ ಅಪಮಾನ ಮಾಡುವಂತದ್ದನ್ನ ಸಹಿಸೋದಿಲ್ಲ ನಾನು. ಈ ಸಭೆಯಲ್ಲಿ ಏನ್ ಬೇಕಾದ್ರೂ ಮಾತಾಡ್ಬೋದು ಅವರು. ನೀವ್ಯಾರು ನನಗೆ ಇಲ್ಲಿ ಯಾಕೆ ಬಂದಿರಿ ಕೇಳಕ್ಕೆ? ನೀವ್ ಯಾರು ಕೇಳಕ್ಕೆ? ನೀವ್ಯಾರು ಇದನ್ನೆಲ್ಲ ಕೇಳಕ್ಕೆ? ಅಧ್ಯಕ್ಷ ಕೇಳ್ತಾ ಇದ್ದೀನಿ. ನನಗೆ ಮೀಟಿಂಗ್ ನೋಟಿಸ್ ಬಂದಿದೆ, ಮೀಟಿಂಗ್ ನೋಟಿಸ್ ಚರ್ಚೆ ಮಾಡ್ತಾ ಇದ್ದೀನಿ. ಅವಕಾಶ ಇದೆಯಾ ಅಂತ ನನಗೆ ಹೇಳಿ. ನೀವು ಇಲ್ಲಿ ಮಾತಾಡಿ, ಅಲ್ಲಿ ಯಾಕೆ ಮಾತಾಡ್ತೀರಾ? ನನಗೊಂದು ಮಾಹಿತಿ ಮೇಡಮ್, ನನಗೆ ಗೊತ್ತಿದೆ ಯಾವ ಮೀಟಿಂಗಿಗೆ ಹೋಗ್ಬೇಕು, ಯಾವ ಮೀಟಿಂಗಿಗೆ ಹೋಗ್ಬಾರ್ದು, ಏನ್ ಮಾಡ್ಬೇಕು, ಏನ್ ಮಾಡಬಾರ್ದು ಅಂತ. ನಿಮ್ಮ ಹತ್ರ ಹೇಳಿಸ್ಕೊಂಡು ಮೀಟಿಂಗ್ ಮಾಡೋ ಅವಶ್ಯಕತೆ ಇಲ್ಲ. ನಾನು ನಿಮ್ಮ ಹತ್ರ ಕೇಳ್ತಾ ಇದ್ದೆ, ಮಾಹಿತಿ ಕೇಳ್ಕೊಂಡು ಏನ್ ಮಾತಾಡ್ತಾ ಇದ್ದೀರಿ ನೀವು? ಯಾರು ಮೀಟಿಂಗ್ ಏನ್ ಬಂದಿತ್ತು ಕೇಳಕ್ಕೆ? ಯಾರು ನೀವು ಮೀಟಿಂಗ್ ಮಾಡ್ಬೇಕಾದ್ರೆ ನೀವು ಅವ್ರು ಯಾರು ನನ್ನ ಕೇಳಕ್ಕೆ? ಕುತ್ಕೊಳ್ಳೋ ಸಾಕು, ಕುತ್ಕೊಳ್ಳೋ ಸಾಕು. ಹುಡುಗಾಟ ಮಾಡ್ತೀರಾ ನೀವು? ಏನ್ ಬೇಕಾದ್ರೆ ನಿಂತ್ಕೊಂಡು ಮಾತಾಡ್ಬೋದ? ಕುತ್ಕೊಳ್ಳೋಮ್ಮ. ಮಾನ್ಯ ಅಧ್ಯಕ್ಷರೇ, ಇದು ನೀವು ಮಾಡ್ತಾ ಇರೋದು ಅಪಮಾನದಕ್ಕೆ. ಒಂದು ನಿಮಿಷ, ನಾನ್ ನಿಮಗೆ ಒಂದು ನಿಮಿಷ ಕುತ್ಕೊಳ್ಳಿ. ಅವ್ರು ಕೇಳಿದ್ದು ನನಗೆ, ನಾನು ನಿಮ್ಗೆ ಉತ್ತರ ಕೊಡ್ತೀನಿ. ಅಮ್ಮ ನೀವು ಅಷ್ಟೇ ಇಂಥದ್ದು ನನಗೆ ಕೇಳಿದ್ದಿದ್ರೆ, they have been suspended by the speaker for the ವಿಧಾನಸೌಧ only. ಆಮೇಲೆ ಇಲ್ಲಿಂದ ಮಾಹಿತಿ ಹೋಗಿದೆ ಟು ಅಟೆಂಡ್ ಅಂಡ್ ಆಲ್ ದ ಅದರ್ ಕಮಿಟೀಸ್ ಆಲ್ಸೋ ದೇ ಆರ್ ಅಟೆಂಡಿಂಗ್. ಕಮಿಟಿ ಮೀಟಿಂಗ್ ಹೋಗಿಲ್ಲ ಅಡ್ಡ ನಾನು ಕಮಿಟಿ ಮೀಟಿಂಗ್ ಹೋಗಿಲ್ಲ, ಹೋಗೋದಿಲ್ಲ ರೀ. ನೀವೇನು ಮಾಡ್ಕೊಳಕ್ಕಾಗಲ್ಲ, ನಿಮಗೆ ಹೊರಗಾಕಿ ನಮಗೆ ಹೊರಗಾಕಿ ನೀವೇನು ಮಾಡ್ಕೊಳಕ್ಕಾಗಲ್ಲ. ಆದ್ರೆ ಒಂದ್ ಅರ್ಥ ಮಾಡ್ಕೊಳ್ಳಿ, ಒಂದ್ ಅರ್ಥ ಮಾಡ್ಕೊಳ್ಳಿ. ಈ ಪ್ರಶ್ನೆಗೆ ನಾನು ನೀವೆಲ್ಲರೂ ಅವರು ಕೇಳಿದ್ರು, ಏನ್ ಕೇಳಿದ್ರು? ಹಂಗೆ ಮಂದಿ ಮುಂದೆ ಕೇಳ್ತಾರ? ತಿಳ್ಕೊಂಡ್ ಬರ್ಬೇಕು ಮೀಟಿಂಗಿಗೆ. ಅವರು ಕಮಿಟಿ ಬೇಕು, ಮೀಟಿಂಗ್ ಕಲ್ಕೊಂಡ್ ಬರ್ಬೇಕು, ಕಮಿಟಿಯಲ್ಲಿ ತಿಳ್ಕೊಂಡ್ ಬರ್ಬೇಕ್ರಿ. ಅವ್ರು ತಿಳ್ಕೊಂಡ್ ಬರ್ಬೇಕು. ಸರ್ ನನಗೆ ನಾನು ವಿಷಯ ಹುಡುಗಾಟ ಮಾಡ್ತೀರ? ಹುಡುಗಾಟ ಮಾಡಕ್ಕೆ ನನಗೆ ಸಣ್ಣ ಹುಡುಗಿ ಕೌನ್ಸಿಲರ್ ಏನಾರು ಮಾಡ್ಕೊಳ್ಳಿ. ಮಂತ್ರಿ
ಕೊಡು. ಹೆಣ್ಮಗಳು ಅಂತ ಮನುಷ್ಯ ಯಾಕೆ ಕಾಣಬೇಕು? ತಪ್ಪೇನಿದೆ? ಯಾಕೆ ಕಾಣಬೇಕು? ಪ್ರಾರಂಭ ಆಗಿ ಇಷ್ಟು ಹೊತ್ತಾದ ನಂತರ ಏನು? ಈಗ ಕೇಳೋದಾ? ಈಗ ಮುರಿದ ಅವನಿಗೆ. ಮೊದಲ ಮೀಟಿಂಗ್ ಅಲ್ಲಿ ಕೇಳ್ಬೋದಿತ್ತಲ್ಲ ಆಯ್ಕೆ starting ಅಲ್ಲಿ. ಆಗಿದ್ದಾರೆ. ಒಬ್ಬ ಗೊತ್ತಾ? ಈಗ ಅಂತ ಕೇಳಿದ್ರು. ಏ ಸ್ವಾಮಿ, ಅದಕ್ಕೆ ಈ ತರ ಏನ್ ಮಾಡ್ತೀರಿ ನೀವು? ಕುತ್ಕೊಳ್ರಿ. ಏನ್ ತಪ್ಪಿದೆ? ನಿಮಗೆ ಅಪಮಾನ ಆಗಿದ್ರೆ ಏನ್ ಮಾಡ್ತಿದ್ರಿ ನೀವು? ಅಪಮಾನ ಅಲ್ಲ. ಕುತ್ಕೊಳ್ಳಿ ಸಾಕು ಒಳ್ಳೆ. ಹೇಳ್ತೀನಿ. ಊರೆಲ್ಲ ಕುತ್ಕೊಳ್ಳಿ, ದೊಡ್ಡ ಅಪಮಾನ ನೀವು ಕುತ್ಕೊ. ಮಾತಾಡೋದಕ್ಕೆ ಇಲ್ಲಿ ಒಂದು ಯಾರು ದೊಡ್ಡವರಿಲ್ಲ ಸರ್. ಯಾರು ದೊಡ್ಡವರಿಲ್ಲ. ಗೊತ್ತಾಯ್ತಾ? ದೊಡ್ಡವರು ಯಾರಿಲ್ಲ. ಆ ಎಮ್ಮೆಗೆ ನೀವು bloody ಆಗಿರಿ. ಏ, ಒಂದ್ ನಿಮಿಷ ತಲೆನ. bloody ಆಗಿರಿ ನಾನು. ನೀವು ದೊಡ್ಡ ನೀನು ಆ ತರ ಹೇಳ್ಬೋದಾ? ಅವ್ರು ಹೇಳ್ಬೋದು. ಆ? ಅವ್ರು ಹೇಳಿದಾಗ ನೀವು ಒಬ್ಬ MLA, ಅವರು ಒಬ್ಬ MLA, ಆ ತರ ಮಾತಾಡ್ಬೋದಾ? ಅದಕ್ಕೆ ಹೇಳ್ತಾ ಇರೋದು. ಆಯ್ತಮ್ಮ, ನಿಮ್ಗೆ ತಿಳ್ಕೊಂಡು ಗೊತ್ತಿಲ್ಲ ಅಂತ ಮಾತಾಡ್ಬೇಕು ಆಯ್ತು. ಅಂತ. ಅಲ್ಲ ಗೊತ್ತಿಲ್ಲ ಅಂತ ತಿಳ್ಕೊಂಡು ಹೇಳ್ಬೋದಾ? ಮಾತಾಡ್ಬೇಕು ಅಂತ ಅದಕ್ಕೆ ಹೇಳಿದ್ದು. ಆಯ್ತು ಕೇಳ್ಬಿಟ್ಟಿದಾರಪ್ಪ, ಅದಕ್ಕೆ ಯಾಕೆ ಹೇಳ್ಬೇಕು? ಕುತ್ಕೊಳ್ಳಿ, ದೊಡ್ಡ ನೀನು. ನಿಮಿಷ ದೊಡ್ಡವರು ಯಾರು ಇಲ್ಲ. ಈಗ ಗೋಪಾಲಣ್ಣ, ಯಾರು ದೊಡ್ಡವರಿಲ್ಲ. ಏನಾದ್ರೂ ಇದ್ರೆ ನಾನು ಎಲ್ಲ ಒಂದ್ ನಿಮಿಷ ಏ, ಅವ್ರು ಕೇಳ್ತಾರೆ, ಅವ್ರು ಏನೋ ಕೇಳಿದಾರ ಈಗ ಯಾಕೆ ಮಾತಾಡ್ತೀನಿ? ಅವ್ರು ಕೇಳಿದಾರೆ. ಒಂದ್ ನಿಮಿಷ, ಈಗ ನಾನು ಒಂದ್ ನಿಮಿಷ ಬಿಡಿ. ಆಯ್ತು, ಮಾತಾಡಿ. ಒಂದ್ ನಿಮಿಷ. ಅವ್ರು ಕೇಳಿದ್ದಾರೆ, ಅದನ್ನ ನೀವು ಆ ತರ ಉತ್ತರ ಕೊಡೋದು ತಪ್ಪು. ಯಾಕೆಂದ್ರೆ ಯಾವ ನೀವು ತರ? direct ಆಗಲ್ಲ. ನೀವು ಅವ್ರು ಕೇಳಿದ್ದಾರೆ. ಕೇಳಿ ಸರಿನಾ? ಅಲ್ಲ, ನನಗೆ ಕೇಳಿದಾರೆ ಅವ್ರು, ನಿಮಗೆ ಅಲ್ಲ, ಅಲ್ಲ. ನಿಮಗೆ ಆಗ್ಲಿ ಕೇಳಿ ಸರಿನಾ? ಒಂದ್ ನಿಮಿಷ, ಸರಿ ಕೇಳಿ ಸರಿ ಅಂತ ನನಗೆ ಕೇಳಿದ್ದವ್ರು. ಅವ್ರು ಬರ್ಬೋದಾ ಅಂತ ಕೇಳಿದ್ರು. ನನಗೆ ಕೇಳಿದ್ದು. ನನಗೆ ಕೇಳಿ. ನೀವು ಮೀಟಿಂಗ್ ಅವರ ಮಾಡ್ಕೊಂಡು ಸಾಯಿ. ಅವರ ಆಯ್ತು, ಅದು ಬಗ್ಗೆ ನಿಮಗೆ ಗೊತ್ತಾಯ್ತಲ್ಲ? ನಿಮಗೆ ಕೇಳಿ. ಆದ್ರೆ ಒಂದ್ ಅರ್ಥ ಮಾಡ್ಕೊಳ್ಳಿ ನೀವು. ಆಯ್ತು, ಆಯ್ತು. ಒಂದ್ ಅರ್ಥ ಮಾಡ್ಕೊಳ್ಳಿ. ಆಯ್ತು. ಯಾರನ್ನು ಹೊರಗಡೆ ಇಟ್ಟು ನೀವು ಸಕ್ಸಸ್ ಆಗಕ್ ಸಾಧ್ಯನೇ ಇಲ್ಲ. ಆಯ್ತು, ನಿಮ್ ತೀರ್ಮಾನ, ನಿಮ್ ವೈಯಕ್ತಿಕವಾದ ತೀರ್ಮಾನ ಆದ್ರೆ ನಾನೇನು ಮಾಡಕ್ಕಾಗಲ್ಲ. ನಿಮಗೆ ಸಭೆಗೆ ಅಧ್ಯಕ್ಷ ಪೀಠಕ್ಕೆ ನಿಮಗೊಂದು ಗೌರವ ಕೊಡೋದು ಕೊಡ್ಬೇಕು ತಾನೇ? ಒಂದ್ ನಿಮಿಷ, ಅವ್ರು meeting ಕಳಿಸ್ರಿ. ಅವ್ರು ನನಗೆ ಅವ್ರಿಗೆ ಹೇಳ್ಬೇಕಲ್ಲ ನೀವು. ಅವ್ರಿಗೆ ಹೇಳಿದ್ದೀನಿ. ಹೇಳ್ರಿ ಹಾಗಾದ್ರೆ. ಹೇಳಿಲ್ಲನ್ರಿ. ಏನ್ ಹೇಳಿದ್ರಿ? ಈಗ ಏನ್ ಹೇಳಿದ್ರಿ ನೀವು? ನನಗೆ ತಪ್ಪು ಅಂತ ಹೇಳ್ತೀರಾ ನೀವು? ಅವ್ರಿಗೆ ಹೇಳಿದ್ರಿ. ಅವ್ರಿಗೆ ಮಾತಾಡಿ ಏನ್ ಮಾತಾಡಿ ತಪ್ಪು ಅಂತ ಹೇಳ್ತೀರಿ? ನಿಮ್ ತಲೆ ನಿಮ್ದು ಹೇಳೋದ್ ಕೇಳಿ ನೀವು ಕುತ್ಕೊಳ್ಳಿ ಸಾಕು. ನೀವು ಕುತ್ಕೊಳ್ಳೋದಲ್ಲ, ನೀವು ಕುತ್ಕೊಳ್ಳಿ ಸರಿಗೆ. ಏನ್ ಮಾತಾಡ್ತೀರಿ ನೀವು? ಇಲ್ಲೇ ಇರೋ ನಮ್ಮ ತಲೆಗೆಲ್ಲ ಏನು ನಿಮ್ಮ ಮಾತಾಡ್ತೀರಿ? ಅಭ್ಯಾಸ ಇಲ್ಲ, ನಿಮ್ಮ ತಲೆಗೆ ನೀವು ಆಟ ಆಡ್ಬಿಡಿ ನೀವು. It's not right. ಏನ್ ಹೇಳ್ತೀರಿ ಮಾತಾಡಿ? ಇದೆಲ್ಲ ಇದು. ಯಾರು ಹುಡುಗಾಟ? ನೀವು ಹುಡುಗಾಟ ಆಡ್ಬೇಡಿ. ನೀವು ಹುಡುಗಾಟ ಆಡ್ಬೇಡಿ. ಅವೆಲ್ಲ ನನ್ನ ಹತ್ರ ಇಟ್ಕೊಂಡು ನೀವೆಲ್ಲರೂ ಒಂದೇ ತರ ಹೋಗ್ಬೇಡಿ ನೀವು. ಏನು ಮಾತಾಡ್ತೀರಿ? ಅವ್ರು ಏನು ಕೇಳಿ? ಬ್ಲಡಿ ಅಂತ ಹೇಳಿದ್ರು ಗೊತ್ತಾ? ಬ್ಲಡಿ ಅಂತ It's not possible. ಏನ್ ಕೇಳಿದ್ರಿ ಹೇಳ್ರಿ. ಏನ್ ಕೇಳಿದ್ರು? ಏನ್ ಬರ್ಬೋದು ಅಂದ್ರು. ನಾನೇನಂದೆ? ಒಂದು ಒಂದ್ ನಿಮಿಷ, ಹಂಗೆಲ್ಲ ಮಾತಾಡ್ತಾರಲ್ಲ. ಒಂದ್ ನಿಮಿಷ ಇರ್ಲಿ. ಮೀಟಿಂಗ್ ಬರಕ್ ಅಧಿಕಾರ ಅಧಿಕಾರ ಇದ್ದಿದ್ದಕ್ಕೆ ಬಂದಿರೋದು. ನಾನು ಈ ವಿಷಯದ ಬಗ್ಗೆ ಅಧಿಕಾರ ಇರೋದಕ್ಕೆ ಬಂದಿದ್ದೀನಿ ಸ್ವಾಮಿ. ನನಗೆ ಸನ್ಮಾನ್ಯ ಅರುಣ್ ಅವರು ಕೇಳಿದ್ರು. ಈ ಪ್ರಶ್ನೆ ನನಗೆ ಅರುಣ್ ಕೇಳಿದ್ರು. ಒಂದ್ ನಿಮಿಷ. ಹೇಳಿ ಇಲ್ಲಿ. ರಿವೋಕ್ ಮಾಡಿದ್ರ ಅಂತ ಕೇಳಿದ್ರು. ಅರುಣ್ ಅವರು ಕೇಳಿದ್ರು ನನಗೆ. ಹೆಂಗೆ ಅದಕ್ಕೆ ಅವರು ರಿವೋಕ್ ಮಾಡಿದ್ರ ಅಂತ ಕೇಳಿದ್ರು. ಸಸ್ಪೆನ್ಷನ್ ಮಾಡಿ ರಿವೋಕ್ ಮಾಡಿದ್ರೆ ಈ ಸಭೆಗೆ ಬರ್ಬೋದು ಅಂತ ಸಭೆ ಬರೋ ಬಗ್ಗೆ ಮಾತಾಡಿ ಮತ್ತೆ ಚೇಂಜ್ ಮಾಡ್ತಾ ಇದ್ದೀರಾ. ನೀವು ಮತ್ತೆ ಚೇಂಜ್ ಮಾಡ್ತಾ ಇದ್ದೀರಾ. ರಿವೋಕ್ ಮಾಡಿದ್ರ ಅಂತ ಕೇಳಿದೆ ನಾನು. ರಿವೋಕ್ ಆಗಿದೆ ಅಂತ. ಇದನ್ನ ನಾವು ಈ ತರ ಚೇಂಜ್ ಮಾಡೋದು ಸರಿಯಲ್ಲ. ನೀವು ಇಲ್ಲಿ ಪಕ್ಕದಲ್ಲಿ ನಿಮಗೆ ಅಪಮಾನ ಆಗಲ್ವಾ? ನಮ್ಮ ಅಧ್ಯಕ್ಷರಿಗೆ ಹೋಗ್ಬಿಟ್ಟಿದೆ. 100%. ನಾನೇನಂದೆ? ನಿಮಗೆ ಅಪಮಾನ ಆಗಲ್ಲ. ಮಾತಾಡೋದೇ ಗೌರವ ಅಂದ್ರೆ ನಿಮಗೆ ಗೌರವ ಆಗಲ್ಲ. ಇದನ್ನ ನೀವು ಹೇಳಿದ್ದು ನೀವ್ ಹೇಳಿದ್ದು ನಾನೇ ಮಾನ್ಯ ಅಧ್ಯಕ್ಷ ಒಂದ್ ನಿಮಿಷ ಇಲ್ಲ ನನ್ನ ಬಗ್ಗೆ ಹೇಳಿರೋದಕ್ಕೆ ನಾವು ಮಾತಾಡ್ತಾ ಇರೋದು. ನಾನು ಈ ಮೀಟಿಂಗ್ ಬಗ್ಗೆ ಕೇಳಿಲ್ಲ. ರಿವೋಕ್ MLA ಗಳದನ್ನ ರಿವೋಕ್ ಆಗಿದೆಯಾ ಅನ್ನೋದನ್ನ ಬಿಟ್ಟು ನಾ ಏನಾದ್ರು ಒಂದ್ ನಿಮಿಷ ತಾಳಿ ಒಂದ್ ನಿಮಿಷ ನೀವೇನ್ ಮಾಡಿದ್ರಿ? ಹೇಳಿದ್ದಷ್ಟೇ. ನಾನು ಈ ಮೀಟಿಂಗ್ ಬಗ್ಗೆ ಏನಾರ ಹೇಳಿದ್ರೆ ಒಂದ್ ನಿಮಿಷ ಕೊಟ್ಟಿದ್ದೆ ಬರಕ್ಕೆ ಅಂತ ಹೇಳ್ದೆ ತಾನೆ. ಅಲ್ಲ ಒಂದ್ ನಿಮಿಷ ಮಾಡ್ಬಾರ್ದು ಸರ್. ಒಂದ್ ನಿಮಿಷ ಸರ್. ಯಾರಿಗೂ ಅಪಮಾನ ಮಾಡಂಗೆ ಕಮಿಟಿ ಮೀಟಿಂಗ್ ಬಗ್ಗೆ ಮಾತಾಡಿದ್ವಿ. ರಿವೋಕ್ ಆಗಿದೆಯಾ ಅಂತ ಕೇಳ್ದೆ ನಾನು. ನಾನು ಈ ಮೀಟಿಂಗ್ ಬರ್ಬೋದಾ ಇಲ್ಲ ಅನ್ನೋದು ಕೇಳಿಲ್ಲ. ಮೆಡಿಕಲ್ ಕಾಲೇಜ್ ತಮಾಷೆಗೋ ಅಥವಾ ವಿಶ್ವಾಸಕ್ಕೋ ಕೇಳಿರ್ಬೋದು. ಅದನ್ನ ಅವ್ರು ಹೇಳೋದಲ್ಲ. ಒಬ್ರಿಗೊಬ್ರು ವಿಶ್ವಾಸ ಇರುತ್ತೆ ಕೇಳಿರ್ತೀವಿ. ನೀವು ಡೈರೆಕ್ಟ್ ಪಕ್ಷ ಬೇರೆ ಇರ್ಬೋದು. ಬಹಳ ಕ್ಲಿಯರ್ ಆಗಿ ಕೇಳಿದ್ದೀನಿ ನಾನು. ರಿವೋಕ್ ಆಗಿಲ್ಲ ಅಂತ ಕೇಳಿದೆ. ಈ ಮೀಟಿಂಗ್ ಬಗ್ಗೆ ಬಂದಿದ್ದಾರೆ.
ಈಗ ಅದು ಅಲ್ಲ ಕಳಿಸದೆ ಯಾರು ಅಪಮಾನ ಮಾಡಿದಾರಲ್ಲ ಈಗ ಅಪಮಾನ ಮಾಡ್ತಾರಲ್ಲ ಹಾಗಾಗಿ ಅವರು ಬೇಕಾದಷ್ಟು ಅವ್ರಿಗೆ ಏನ್ ನಡೆಸಿದ್ದಾರೆ? ಅವ್ರು ಯಾರು ಹೇಳಿ? ಆಟ ಆಡೋ ಹುಡುಗಿ ಬ್ಲಡ್ಡಿ ಅಂತ he has given so much respect. ಈಗ ಅವ್ರವ್ರ ಕತೆ ಅಲ್ಲ ಏನ್ ಕತೆ ಅಣ್ಣ? ಏನ್ ಕತೆ? ಏನ್ ನಮ್ ಕತೆ? I'm sorry ಆ ತರ ವರ್ಡ್ಸ್ ಯೂಸ್ ಮಾಡಕ್ ಹೋಗ್ಬೇಡಿ. ಕ್ಲೋಸ್ ಮ್ಯಾಟರ್. elaborate ಮಾಡ್ತಾ ಇದ್ದಾರೆ. ಈಗ ಮನುಷ್ಯ ನನಗೆ ಗೌರವ ಕೊಡೋದಾದ್ರೆ ಸುಮ್ಮನೆ ಇದ್ಬಿಡಿ ಪ್ಲೀಸ್. ಚಲಿ ಅವರೇ ನನಗೆ ಗೌರವ ಕೊಡೋದಾದ್ರೆ ಲೆಟ್ ಅಸ್ ಗೋ ಅಂಡ್ ಬಿಕಾಸ್ ಸಮಸ್ಯೆಗಳಿದಾವೆ ಅದನ್ನ ಪರಿಹಾರ ಮಾಡೋಣ. ಅಂಡ್ ಐ ಆಮ್ ಸಾರಿ ಫಾರ್ ದಿಸ್ ಇವೆಂಟ್. ಇಟ್ ಇಸ್ ನಾಟ್ ಕ್ರಿಯೇಟೆಡ್ ಬೈ ಮೀ. ನೀವು ಅವ್ರು ಏನೋ ಪ್ರಶ್ನೆ ಕೇಳಿದ್ರು ನೀವು ಕೇಳಬೇಕಾದ್ರೆ ಇಲ್ಲ ಇಲ್ಲ ಏನ್ ಬೇಡ ಅರ್ಜೆಂಟ್ ಬೇಡಮ್ಮ. ಅರ್ಜೆಂಟ್ ಮಾಡಿದ್ರೆ ಅರ್ಧಕ್ಕರ್ಧ ಎಲ್ಲರೂ ಆಚೆ ಹೋಗ್ತಾರೆ, ವಾಪಸ್ ಬರೋಣ. ನಂಗೆ ಸಿಕ್ಕಿಲ್ಲ ಕಷ್ಟ. ಈಗ ಕಂಟಿನ್ಯೂ ಮಾಡೋಣ. ಚೆನ್ನಿ ಅವರೇ ಹೇಳಿ. ಚೆನ್ನಿ ಅವರೇ ಪ್ಲೀಸ್ ಸಾಕು, ಇದು ಸಾಕು, ಬಿಡಿಯಮ್ಮ ಬಿಡಿಯಮ್ಮ ಸಾಕು. ಯು ಹ್ಯಾಡ್ ಅ ಕ್ವೆಶ್ಚನ್, ಐ ಹ್ಯಾವ್ ಆನ್ಸರ್ಡ್ ಇಟ್. ಸಾಕು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.